ಫಸ್ಟ್ ಅಣ್ಣವರ ಒಂದು ಆಡಿಯೋ ಕ್ಲಿಪ್ ಹಾಕ್ತೀನಿ, ಕೇಳ್ಕೊಂಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. ರಾಜ್ಕುಮಾರ್ ಅವರೇ, ಈ ಜಾಗೃತಿ ಜಾಥಾ ಒಳಗೆ ಸಾಕಷ್ಟು ಊರುಗಳನ್ನ ಸುತ್ತಿರ್ಬೇಕಲ್ವೇ ನೀವು? ಅಲ್ಲೇ ಮತ್ತೆ ಅದು ಆ ಊರುಗಳ ಹೆಸರು ಸ್ವಲ್ಪ ತಮ್ಮ ಜ್ಞಾಪಕ ಇದ್ರೆ ಒಂದ್ಸಾರಿ ಕೇಳಿ ಹೇಳ್ತೀನಿ. ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಳ್ಳಾರಿ, ಹರಿಹರ, ದಾವಣಗೆರೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಹೊಸಕೋಟೆ, ಬಂಗಾರಪೇಟೆ, ಕೆಜಿಎಫ್, ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ವಿಜಯಪುರ, ಚಿಕ್ಕಬಳ್ಳಾಪುರ, ಕುಣಿಗಲ್, ಚನ್ನರಾಯಪಟ್ಟಣ, ಹಾಸನ, ಬೇಲೂರು, ಕಡೂರು, ಚಿಕ್ಕಮಗಳೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬ, ಶಿರಾಳಕೊಪ್ಪ, ಹಿರೇಕೆರೂರು, ರಟ್ಟಿಹಳ್ಳಿ, ಹಾವೇರಿ, ರಾಣಿಬೆನ್ನೂರು, ಸವದತ್ತಿ, ಮನವಳ್ಳಿ, ಯರಗಟ್ಟಿ, ಗೋಕಾಕ, ಬನಹಟ್ಟಿ, ರಬಕವಿ, ಮಹಾಲಿಂಗಪುರ, ಮುಧೋಳ, ಜಮಖಂಡಿ, ಬಿಜಾಪುರ, ಸಿಂಧಗಿ, ಅಫಜಲ್ಪುರ್, ಅಲಮೇಲ, ಜೇವರ್ಗಿ, ಗುಲ್ಬರ್ಗ, ಯಾದಗಿರಿ, ಲಿಂಗಸೂಗೂರು, ತಡೆಬಿಡೆ, ಮುದಗಲ್, ಹುನಗುಂದ, ಇಳಕಲ್ಲ, ಕುಷ್ಟಗಿ, ಕೊಪ್ಪಳ, ಗಂಗಾವತಿ, ಕಂಪ್ಲಿ, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಬೆಂಗಳೂರು. ಅಲ್ಲೋ, ಈ ಊರುಗಳನ್ನೆಲ್ಲ ಸುತ್ತದಾಗಿ ಇಷ್ಟು ಸುಸ್ತಾಗ್ಲಿಲ್ಲ ನನಗೆ. ನಾನು ಕೇಳೇ ಸುತ್ತಾಗ್ತಾ ಇದೆ. ನಮಗೆ ನಮ್ಮ ಅಕ್ಕಪಕ್ಕದ ಊರುಗಳ ಹೆಸರನ್ನ ಕೇಳಿದ್ರೇನೆ ಬೇಗ ಹೇಳೋದಕ್ ಬರೋದಿಲ್ಲ. ಅಂತದ್ರಲ್ಲಿ ಅಣ್ಣ ಅವರು ಕರ್ನಾಟಕದ ಅಷ್ಟು ಊರುಗಳ ಹೆಸರನ್ನ ಒಂದೇ ಉಸಿರಲ್ಲಿ ಹೇಳ್ತಾರೆ ಅಂದ್ರೆ ಏನ್ ಸುಮ್ನೆನಾ? ಇದೆಲ್ಲದಕ್ಕೂ ಕಾರಣ ಕರ್ನಾಟಕದ ಜನ ಅಣ್ಣವ್ರಿಗೆ ತೋರಿಸಿರುವಂತಹ ಒಂದು ಪ್ರೀತಿ, ಮತ್ತು ಅಣ್ಣವರಿಗೆ ಕನ್ನಡದ ಮೇಲೆ, ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಇರುವಂತಹ ಒಂದು ಪ್ರೀತಿ. ಯಾಕೆ ಕರ್ನಾಟಕದ ಅಷ್ಟು ಊರುಗಳಲ್ಲಿ ಅಣ್ಣವರ ಪ್ರತಿಮೆಗಳು, ಅಣ್ಣವರ ಸರ್ಕಲ್ಗಳು, ಅಣ್ಣವರ ಆಟೋ ಸ್ಟ್ಯಾಂಡ್ಗಳು, ರೋಡ್ಗಳು, ಯಾಕೆ ಎಲ್ಲಾ ಊರಲ್ಲೂ ಅಣ್ಣವರ ಹೆಸರು ಇಡ್ತಾರೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಅಣ್ಣವರು ಆ ಎಲ್ಲಾ ಊರುಗಳನ್ನ ತನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ರು. ಅದಕ್ಕೆ ತಾನೇ ಅವ್ರನ್ನ ಅಣ್ಣವ್ರು ಅನ್ನೋದು. ಸೊ ಈ ಆಡಿಯೋ ಕ್ಲಿಪ್ ಅಲ್ಲಿ ನಿಮ್ಮ ಊರ ಹೆಸರು ಬಂದಿದ್ಯಾ? ಬಂದಿದ್ರೆ ನಿಮ್ಮ ಊರ ಹೆಸರು ಯಾವ್ದನ್ನೋದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ.